ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಕಡೆ ಅವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೋರಮಂಗಲದ ವ್ಯಕ್ತಿ ಒಂದು ಥ್ರೆಟ್ ಕಾಲ್ ಮಾಡ್ತಾನೆ ಪೊಲೀಸರಿಗೆ. ಮಗದೊಂದು ಕಡೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಗ್ಲಿಪುರದ ಬಳಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗ್ತವೆ. ಸೊ ಈಗ ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋ ರೀತಿಯಲ್ಲಿ ಪೊಲೀಸರಿಗೆ ಕರೆ ಮಾಡಿದ್ದು ಜೊತೆಗೆ ಜಿಲೆಟಿನ್ ಇಟ್ಟದ್ದು ಒಬ್ಬನೇನಾ ಅಥವಾ ಹಲವಾರು ಜನ ಸೇರಿ ಈ ಕೃತ್ಯವನ್ನ ಎಸಗಿದ್ದಾರಾ? ಸೊ ಈಗ ಹಲವು ಆಯಾಮಗಳಲ್ಲಿ ಬೆಂಗಳೂರು ಹಾಗೂ ರಾಮನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಮನಗರ ಪೊಲೀಸರು ತಾತಗುಣಿಯ ಜಿಲೆಟಿನ್ ಕಡ್ಡಿಗಳ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ರೆ, ಮಗದೊಂದು ಕಡೆಯಲ್ಲಿ ಬೆಂಗಳೂರಿನ ಸಿಸಿಬಿ ಹಾಗೂ ಸಿಟಿ ಪೊಲೀಸರು ಕೋರಮಂಗಲದ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಪೊಲೀಸರು ಈ ಪ್ರಕರಣಗಳನ್ನು ತಾಳೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ಮಾತನಾಡೋದಕ್ಕೆ ಈಗ ನ್ಯೂಸ್ ಫಸ್ಟ್ ಜೊತೆ ಜಾಯಿನ್ ಆಗಿದ್ದಾರೆ ದಿನೇಶ್ ಅವರು, ಫೋರೆನ್ಸಿಕ್ ಎಕ್ಸ್ಪರ್ಟ್. ಸರ್ ನಮಸ್ತೆ. ನಮಸ್ತೆ 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 ಸರ್, ಈಗ ನಮ್ಮ ಪ್ರತಿನಿಧಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಜಿಲೆಟಿನ್ ಕಡ್ಡಿಗಳು ಕೇವಲ ಕಡ್ಡಿಗಳಾಗಷ್ಟೇ ಸಿಕ್ಕಿದ್ವು ಅಂತ. ಸೊ ಇದರಿಂದ ಏನಾದರೂ ಈ ಆಗಂತುಕ ಕೆಲಸಗಳನ್ನ ಮಾಡುವಂಥ ಅಥವಾ ನಡೆಸುವಂಥ ಸಾಧ್ಯತೆ ಇದೆಯಾ ಸರ್? ಅಥವಾ ಇದ್ರ ಜೊತೆಗೆ ಏನಾದರೂ ಲಿಂಕ್ ಆಗಬೇಕಾ ಡಿವೈಸ್ ಅಂಥದ್ದೇನಾದರೂ? ಅಲ್ಲ, ಹೌದು, ಜಿಲೈಟಿನ್ ಸ್ಟಿಕ್ ಒಂದು ಕಾಂಪೊನೆಂಟ್ ಅಷ್ಟೇ. ಅದರಿಂದ ಯಾವುದೇ ಅದರಿಂದ ಸ್ಫೋಟಕ್ಕೆ ಬಳಸಬಹುದು ಹೊರತು ಅದರಿಂದ ಸ್ಫೋಟ ಸಂಭವಿಸಿ ಅನಾಹುತ ಆಗೋದು ಅನ್ನೋದು ಸುಳ್ಳು. ಓಕೆ. ಬೇರೆ ತರದ ಕೆಮಿಕಲ್ಸ್ ರೀತಿ ಅಂದ್ರೆ ಈ ಹೌದು ಹೌದು ಸೋಡಿಯಂ ಅಂತ ಕೆಮಿಕಲ್ ರೀತಿ ನೀರಿಗೆ ಬಿದ್ದಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ. ಹೌದು. ಈ ತರದ್ದೇನಾದ್ರೂ ಪ್ರಾಬಬಿಲಿಟಿ ಇದೆ ಜಿಲೆಟಿನ್ ಕಡ್ಡಿಗಳಿಗೆ? ಇಲ್ಲ 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 ಜಿಲೆಟಿನ್ ಕಡ್ಡಿಗಳು ಅದು ಉಪಯೋಗ ಬರ್ತದೆ. ಅದ್ರ ಜೊತೆಗೆ ಡೆಟೋನೇಷನ್ ಇರ್ಲಿ, ಫ್ಯೂಸ್ ಇರ್ಲಿ, ಇಲ್ಲಾಂದ್ರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಇರ್ಲಿ, ಇದನ್ನೆಲ್ಲ ಇಂಗ್ರೀಡಿಯೆಂಟ್ ಸೇರ್ಬಿಟ್ಟೆ ಒಂದು ಎಕ್ಸ್ಪ್ಲೋಸಿವ್ ಮಾಡ್ಲಿಕ್ಕೆ ಅನುಕೂಲ ಆಗೋದು. ಬರೀ ಜಿಲೆಟಿನ್ ಸ್ಟಿಕ್ ಇಂದ ಆಗತ್ತೆ ಅನ್ನೋದು ದಟ್ ಇಸ್ ಡೆಫಿನೆಟ್ಲಿ ಅನ್ಲೈಕ್ಲಿ. ಓಕೆ ಓಕೆ. ಸೊ ಈಗ ಸರ್, ಒಂದು ಜಿಲೆಟಿನ್ ಕಡ್ಡಿಯ ತೀವ್ರತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಅಂದ್ರೆ ಜಸ್ಟ್ ಒಂದು ಕ್ಯೂರಿಯಾಸಿಟಿಗೆ ಹೇಳ್ತಿರುವಂತಹ ಪ್ರಶ್ನೆ. ಅಲ್ಲ, ಈಗ ಏನಂದ್ರೆ ಜಿಲೆಟಿನ್ ಸ್ಟಿಕ್ ಇಂದ ಮಾತ್ರ ಅದರಿಂದ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗೋದಿಲ್ಲ. ಅಲ್ಲ, ಅಕಸ್ಮಾತ್ ಡಿವೈಸ್ ಗಳಿಗೆ ಕನೆಕ್ಟ್ ಮಾಡಿದ್ರೆ ಡಿಟೋನೇಟರ್ ಅಂತ ಡಿವೈಸ್ ಕನೆಕ್ಷನ್ ಮಾಡಿದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಯಾವುದು, ಅಮೌಂಟ್ ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ಮತ್ತೆ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ಯಾವ ತರ ಡೆಟೋನೇಟಿಂಗ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ಆಧಾರದ ಮೇಲೆ ಅದು ಅದ್ರ ಬಗ್ಗೆ ತೀವ್ರತೆ ಬಗ್ಗೆ ಹೇಳ್ಬೋದು. ಬರೀ ಜಿಲೆಟಿನ್ ಸ್ಟಿಕ್ಸ್ ಇಂದ ಸಿಕ್ಕಿದ ಮಾತ್ರಕ್ಕೆ ಇದರಿಂದ ಎಕ್ಸ್ಪ್ಲೋಷನ್ ಆಗತ್ತೆ ಅನ್ನೋದು ಅದು ತಪ್ಪಾಗತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಜಿಲೆಟಿನ್ ಸ್ಟಿಕ್ಸ್ ಸಿಕ್ತಲ್ಲ, ಬೇರೆ ಇಂಗ್ರೀಡಿಯೆಂಟ್ಸ್ ನ ಎಲ್ಲೋಯ್ತು, ಅದ್ ಯಾಕೆ ಅಲ್ಲಿಗೆ ಬಂತು ಅಂತ ತನಿಖೆಯಿಂದ ಮಾತ್ರ ದೃಢಕರಿಸಬಹುದು. ಅವರ ಉದ್ದೇಶ ಏನು, ಅದಲ್ಲಿ ಬರ್ಲಿಕ್ಕೆ ಕಾರಣ ಏನು, ಇದ್ರ ಜೊತೆಗೆ ಬೇರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಇತ್ತ, ಮತ್ತೆ ಯಾರು ತಗೊಂಡ್ ಬಂದಿದ್ರು, ಅದ್ರ ತನಿಖೆ ಮಾಡಿದಾಗ ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಡೆಫಿನೆಟ್ಲಿ ಅದು ಒಂದು ಆತಂಕಕಾರಿ ವಿಷಯನೇ. ರೈಟ್ ರೈಟ್. ಸೊ ಈಗ ಸರ್, ಈಗ ಪೊಲೀಸರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದ ಒಂದು ತೀವ್ರ ತಪಾಸಣೆಗೆ ಒಳಪಡಿಸಿದ್ರು ಎಲ್ಲ ಅಂಗಡಿಗಳನ್ನ, ರಸ್ತೆಯ ಮೂಲೆಗಳನ್ನ. ಬಟ್ ಸ್ಟಿಲ್ ಅವರ ಕಣ್ತಪ್ಪಿಸಿ ಈ ಜಿಲೆಟಿನ್ ಕಡ್ಡಿಗಳು ಬಂದಿರುವಂತಹ ಸಾಧ್ಯತೆ ಹೇಗೆ ಅಂತ ಅಂದ್ರೆ ಆಸ್ ಅನ್ ಎಕ್ಸ್ಪರ್ಟ್ ಯಾವ ರೀತಿಯಾಗಿ ಕಣ್ತಪ್ಪಿಸಿ ಬಂದಿರಬಹುದು ಅಂತ? ಅಲ್ಲ, ಡೆಫಿನೆಟ್ಲಿ ಅದು ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಈ ಇನ್ವೆಸ್ಟಿಗೇಷನ್ ನ ಒಂದು ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಆಗಿ ತಗೊಳ್ಬೇಕು. ಅಂಡ್ ಡೆಫಿನೆಟ್ಲಿ ಇದನ್ನ ಪೊಲೀಸ್ಗಿಂತ NIA ಈ ತರದ್ದು ಅವರು ತನಿಖೆ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ಅವರಿಗೆ ಫುಟ್ ಪ್ರಿಂಟ್ಸ್ ಗೊತ್ತಿರುತ್ತೆ, ಯಾವ್ಯಾವ ಆರ್ಗನೈಸೇಷನ್ಸ್ ಯಾರು ಇದ್ ಮಾಡಿರ್ತಾರೆ ಅಂತ. ಸೊ NIA ತರ ಸಂಸ್ಥೆ ಮಾತ್ರ ತನಿಖೆ ಮಾಡಿದ್ರೆ ಈ ತರದಕ್ಕೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ಪೊಲೀಸ್ ಇಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲದೆ ಬರೀ ಜಿಲೆಟಿನ್ ಸ್ಟಿಕ್ಸ್ ಇರೋದಿಲ್ಲ, ಇದ್ರ ಒಟ್ಟಿಗೆ ಯಾರು ಇಟ್ಟಿದ್ದು ಮತ್ತೆ ಇದರ ಒಟ್ಟಿಗೆ ಬೇರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಏನಾದ್ರು ಸಿಕ್ಕಿದೆಯಾ, ಇಲ್ಲ ಅದನ್ನ ಏನಾದ್ರು ಬೇರೆ ಕಡೆ ಇಟ್ಟಿದಾರಾ ಅಂತ ಇದನ್ನೆಲ್ಲ ತನಿಖೆನಲ್ಲೇ ಗೊತ್ತಾಗ್ಬೇಕು. ರೈಟ್. ಡಾಕ್ಟರ್ ದಿನೇಶ್ ಅವರೇ, ಈಗ ನೀವು ಕೂಡ ಫೋರೆನ್ಸಿಕ್ ಎಕ್ಸ್ಪರ್ಟ್, ಜೊತೆಗೆ ಅನೇಕ ಕೇಸ್ಗಳನ್ನು ಈ ರೀತಿಯಾಗಿ ನೋಡಿರ್ತೀರಿ. ಸೊ ಈಗ ಆ ಜಿಲೆಟಿನ್ ಕಡ್ಡಿ ಸಿಕ್ಕದಂತಹ ಸಂದರ್ಭದಲ್ಲಿ ಆ ಪ್ರೈಮಾ ಫೇಸಿ ಅಂದರೆ ಸ್ಟಾರ್ಟಿಂಗಲ್ಲೇ ಪೊಲೀಸರು ಏನನ್ನ ಶಂಕೆ ಪಡ್ತಾರೆ, ಆ ಕಡ್ಡಿಗಳು ಯಾವ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಆಯಿತು ಅಂತನಾ, ಅಥವಾ ಆ ಪ್ರೈಮಾ ಫೇಸಿ ಯಾವ ಥರ ಇರುತ್ತೆ ಸರ್? ಅಲ್ಲ, ಈಗ ಒಂದು ಇದ್ರ ಸೋರ್ಸ್ ಎಲ್ಲಿಂದ ಬಂತು ಅಂತ ಒಂದು, ಎಲ್ಲಿಂದ ಬಂತು ಅನ್ನೋದು ಒಂದು, ಮತ್ತೆ ಆ ಜಾಗದಲ್ಲಿ ಹೇಗೆ ಬಂತು, ಮತ್ತೆ ಯಾರಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ಇವ್ರ ಉದ್ದೇಶ ಏನು
ಆಮೇಲೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ಹೋಗೋ ಜಾಗದಲ್ಲಿ ಅದು ಸಿಕ್ಕಿರೋದ್ರಿಂದ ಇದು ಪೊಲೀಸ್ಗಿಂತ ಎನ್ಐಎಗೆ ವಹಿಸೋದು ತುಂಬಾ ಸೂಕ್ತ. ಅವಾಗ ಇವ್ರ ಸಸ್ಪೆಕ್ಟ್ಸ್ ಯಾರಿದ್ದಾರೆ ಮತ್ತೆ ಅದಕ್ಕೂ ಮುಂಚೆ ಒಂದೇನೋ ಒಂದು ಕಾಲ್ ಮಾಡಿದ್ರು ಅಂತಾನು ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಇದ್ರ ಏನಾದ್ರು ಅದಕ್ಕೂ ಇದಕ್ಕೂ ತಾಳೆ ಆಗತ್ತಾ ಅಂತ ಏನಾದ್ರು ಇದ್ರ ಬಗ್ಗೆ ಎಲ್ಲ ತನಿಖೆ ಆಗ್ಬೇಕು. ಮತ್ತೆ ತನಿಖೆ ಆದ ನಂತರನೇ ಗೊತ್ತಾಗೋದು ಈ ಜಿಲಾಟಿನ್ ಸ್ಟಿಕ್ಸ್ ಉದ್ದೇಶ ಏನು. ಬಟ್ ಜಿಲಾಟಿನ್ ಸ್ಟಿಕ್ಸ್ ಸಿಕ್ಕಿದ ಮಾತ್ರಕ್ಕೆ ಆ ಸ್ಟಿಕ್ಸ್ ಇಂದ ಏನಾದ್ರು ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ ಅನ್ನೋದು ಸುಳ್ಳು. ಬಟ್ ಅದು ಎಕ್ಸ್ಪ್ಲೋಷನ್ಗೆ ಉಪಯೋಗಿಸ್ತಾರೆ ಅನ್ನೋದು ನಿಜ. ಸೊ ಒಂದು ವೇಳೆ ಸರ್ ನಿಮ್ಮ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಖುದ್ದಾಗಿ ತನಿಖೆಗೆ ಇಳಿತು ಅಂತ ಇದ್ರೆ ಆಗ NIAನ ಇನ್ವೆಸ್ಟಿಗೇಷನ್ ಯಾವ ಥರ ಸಾಗುತ್ತೆ? ಅಂದರೆ ಲೋಕಲ್ ಪೊಲೀಸ್ ಅವರಿಂದ ಫಸ್ಟ್ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ತಾರಾ ಅಥವಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಅಂತ? ಅಲ್ಲ, ಡೆಫಿನೆಟ್ಲಿ ಅವರು ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಇನ್ಫಾರ್ಮೇಶನ್. ಮತ್ತೆ ಏನಂತಾರೆ, ನಾವು ಈ ಬ್ಯಾಲಿಸ್ಟಿಕ್ ಪ್ರಿಂಟ್ಸ್ ಅಂತೀವಿ, ಅಂದ್ರೆ ಈ ತರದ ಸಬ್ಸ್ಟೆನ್ಸ್ ಬೇರೆ ಎಲ್ಲಾದ್ರೂ ಉಪಯೋಗಿಸಿದಾರ, ಯಾವ್ದಾರ ಸಂಘಟನೆ ಇದನ್ನ ಉಪಯೋಗಿಸುತ್ತಾ ಅಂತ ಇದ್ರ ಬಗ್ಗೆ ಅವ್ರಿಗೆಲ್ಲ ತುಂಬಾ ಮಾಹಿತಿ ಇರುತ್ತೆ. ಮತ್ತೆ ಜಿಲಾಟಿನ್ ಸ್ಟಿಕ್ಸ್ ಸೋರ್ಸ್ ಯಾವುದು ಅಂತಾನು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಆಧಾರದ ಮೇಲೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಟು ದಿಸ್ ಥಿಂಗ್. ಅಂಡ್ ಎಲ್ಲದಕ್ಕಿಂತ ಇಟ್ ಇಸ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್. ಯಾರು ಸೋರ್ಸು, ಎಲ್ಲಿಂದ ಬಂತು, ಇದರದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಏನು, ಮತ್ತೆ ಈ ಸಂಘಟನೆ ಅದು ಇದೆಯಾ, ಮತ್ತೆ ಈ ಜಾಗದಲ್ಲಿ ಯಾಕೆ ಬಂತು, ಯಾವಾಗ ಬಂತು, CCTV ಅದ್ರ ಬಗ್ಗೆ ಏನಾದ್ರು ಪರಿಶೀಲನೆ ಮಾಡ್ತಾರ, ಮತ್ತೆ ಇದೆಲ್ಲ ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಆ ತನಿಖೆ ನಂತರನೇ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಇಟ್ ಇಸ್ ಇಂಡೀಡ್ ಏನು ಸಬೋಟೇಜ್ ಮಾಡ್ಲಿಕ್ಕೆ ಇದು ಮಾಡಿದ್ರ ಅಂತ ಗೊತ್ತಾಗ್ತದೆ. ಸೊ ನಿಜವಾಗ್ಲೂ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂಥದ್ದು, ಮಗದೊಂದು ಕಡೆಯಲ್ಲಿ ಪೊಲೀಸರಿಗೆ ಒಂದು ಥ್ರೆಟ್ ಕಾಲ್ ಬಂದಿರುವಂಥದ್ದು, ಎಲ್ಲ ಒಂದು ಕಡೆ ನಮ್ಮ ರಾಜ್ಯದ ಪೊಲೀಸರ ಅಥವಾ ಎಸ್ಪೆಷಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರುಗಳೇನಾದ್ರೂ ಕರ್ತವ್ಯ ಲೋಪ ಇಲ್ಲಿ ಕಾಣಿಸುತ್ತಾ ಅಂತ? ಕರ್ತವ್ಯ ಲೋಪಕ್ಕಿದ್ದಿಲ್ಲ. ಕರ್ತವ್ಯ ಲೋಪ ಆಗಿದ್ರೆ ಈಗ ಅವರು ಸಕ್ಸಸ್ ಆಗ್ತಿದ್ರು. ಈಗ ಸಿಗಾಕೊಂಡಿದೆಯಲ್ಲ, ಅಂದ್ರೆ ಒಟ್ಟಿಗೆ ಏನಂದ್ರೆ ಯಾರು ಇಟ್ಟಿದ್ದಾರೆ ಅವ್ರು ಸಿಗೋವರೆಗೂ ಕರ್ತವ್ಯ ಲೋಪನ ಅಂತಾನೆ ಹೇಳ್ಬೋದು. ಬಟ್ ಈಗ ಅದು ಸಿಕ್ಕಿರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಪಾರ್ಟ್ ಆಫ್ ದ ಪೊಲೀಸಿಂಗ್. ಪೊಲೀಸ್ ಅವರು ಹಿಡಿದಿರೋದ್ರೆ ಇದು ಸಿಕ್ಕಿರೋದ್ರಿಂದ ಪೊಲೀಸರು ಹೌದು ಏನೋ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ. ಬಟ್ ಇನ್ನ ಬೇರೆ ಹಂತದಲ್ಲಿ ಯಾರಿಟ್ರು, ಎಲ್ಲಿಂದ ಬಂತು, ಅದನ್ನೆಲ್ಲ ತನಿಖೆನಲ್ಲಿ ಮುಗಿಯೋವರೆಗೂ ಡೆಫಿನೆಟ್ಲಿ ವಿ ಹ್ಯಾವ್ ಟು ಕಾದ್ ನೋಡ್ಬೇಕು. ಬಟ್ ಬರೀ ಜಿಲಾಟಿನ್ ಸ್ಟಿಕ್ಸ್ ಇಂದ ನಾನು ಮೊದಲೇ ಹೇಳಿದಾಗೆ ದೋ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೋಡೆಡ್, ಬಟ್ ಅದಕ್ಕೆ ಡೆಟೋನೇಟರ್ ಬೇಕಾಗುತ್ತೆ, ಫ್ಯೂಸು ಈ ತರದೆಲ್ಲ, ಬಟ್ ಇಗ್ನೈಟಿಂಗ್ ಮೆಟೀರಿಯಲ್ ಬೇಕಾಗುತ್ತೆ. ಇಲ್ಲದೆ ಅದು ತಾನಾಗೆ ಅದು ಎಕ್ಸ್ಪ್ಲೋಡ್ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇದ್ರ ಒಟ್ಟಿಗೆ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಆ ಜಾಗದಲ್ಲಿ ಬರ್ಲಿಕ್ಕೆ ಕಾರಣ ಏನು, ಅದು ಎಲ್ಲಿದೆ, ಎಲ್ಲೋಯ್ತು, ಯಾರಿಟ್ಟಿದ್ದು, ಅದನ್ನ ತನಿಖೆ ಮಾಡ್ಲೇಬೇಕಾಗ್ತದೆ. ಸೊ ಒಂದು ಕಡೆ ಈ ಕಡ್ಡಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಓರ್ವ ವ್ಯಕ್ತಿಯನ್ನು ಕೂಡ ಅವರಾಗಲೇ ಇದು ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ಸರ್, ಈ ಕಗ್ಲಿಪುರ ಭಾಗದಲ್ಲಿ ಅಥವಾ ಕನಕಪುರ ಭಾಗದಲ್ಲಿ ಕಲ್ಲು ಕ್ವಾರಿಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ಆ ಪ್ರಾಬಬಿಲಿಟಿ ಅಥವಾ ಚಾನ್ಸಸ್ ಏನಾದರೂ ಇದೆಯಾ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಂಥ, ಅಥವಾ ಆ ಕಡ್ಡಿಗಳನ್ನು ಆ ಕ್ವಾರಿಗಳಿಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಎಲ್ಲಾದರೂ ಬಿದ್ದಿರಬಹುದು. ಸೊ ಯಾವುದನ್ನು ಕೂಡ ರೂಲ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಆ್ಯಂಗಲ್ನಿಂದ ನೋಡೋ ಹಾಗಿದ್ರೆ ಸರ್? ಹೌದು, ಡೆಫಿನೆಟ್ಲಿ ಈಗ ಸೋರ್ಸ್ ಮೈನಿಂಗ್ ಇದೆ ಅಲ್ಲೇ, ದಟ್ ಇಸ್ ದ ಓನ್ಲಿ ಪಾಸಿಬಲ್ ಸೋರ್ಸ್. ಯಾಕಂದ್ರೆ ಯೂಶಲಿ ಈಗ ಟೆರರ್ ಮಾಡಿಲು ಅವರು ಈ ತರ ಉಪಯೋಗ ಮಾಡೋದು, ಅವ್ರದ್ದು ಇಂಪ್ರೊವೈಸ್ IEDs ಅಂತ ಹೇಳ್ತೀವಿ, ಅದು ಬೇರೆ ತರ ಇರುತ್ತೆ. ಬಟ್ ಇದು ಇಲ್ಲಿ ನೀವು ಹೇಳಿದಾಗೆ ಮೈನಿಂಗ್, ದಟ್ ಇಸ್ ದ ಪಾಸಿಬಲ್ ಸೋರ್ಸ್. ಬಟ್ ಅದು ಇವರು ಪ್ರಧಾನಮಂತ್ರಿ ಹೋಗೋ ರೂಟ್ ನಲ್ಲಿ ಹೇಗೆ ಸಿಕ್ತು ಅನ್ನೋದು, ದಟ್ ಇಸ್ ವೈ ಇಟ್ ಹಸ್ ಬಿನ್ ಸೀಸ್ಡ್ ಅಲಾಂಗ್ ದ ರೂಟ್ ಅಂತ ಅವ್ರು ಸ್ಯಾನಿಟೈಸ್ ಮಾಡ್ತಾರೆ ರಸ್ತೆ ನಾವು ಹೋಗಕ್ಕಿಂತ ಇಲ್ಲ ಬರಕ್ಕಿಂತ ಮುಂಚೆ. ಸೊ ಅವಾಗ ಸಿಕ್ಕಿರೋದ್ರಿಂದ ಇದರ ಉದ್ದೇಶ ಏನಿತ್ತು, ಯಾರಿಟ್ರು, ಇದರ ಒಟ್ಟಿಗೆ ಬೇರೆ ಬೇರೆ ಸಬ್ಸ್ಟೆನ್ಸ್ ಏನಾದ್ರು ಅಲ್ಲೇ ಇದೆಯಾ, ಇಲ್ಲ ಬೇರೆ ಜಾಗದಲ್ಲಿ ಏನಾದ್ರು ಅದನ್ನ ಡಿಸ್ಟ್ರಾಯ್ ಮಾಡಿದಾರಾ ಅಂತ. ಅದಕ್ಕೆ ಯಾರು ನೀವು ಹೇಳಿದಾಗೆ ಒಬ್ರು ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ತನಿಖೆ ಒಳಪಡಿಸಿದಾಗ ಎಲ್ಲ ಸಿಗುತ್ತೆ. ಬಟ್ ಡೆಫಿನೆಟ್ಲಿ ನಾನು ಮೊದಲೇ ಹೇಳಿದಾಗೆ ಇದನ್ನ NIA ತನಿಖೆ ಕೊಟ್ರೆ ಐ ಥಿಂಕ್ ಮೆನಿ ಥಿಂಗ್ಸ್ ವಿಲ್ ಕಮ್ ಔಟ್. ರೈಟ್ ಸರ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಡಿಯುವಂಥ ನೀರಿನಿಂದ ಹಿಡಿದು ಅವರಿಗೆ ಅತಿಥಿಗಳು ಕೊಡುವಂಥ ಉಡುಗೊರೆ ಇರ್ಬೋದು, ಎಲ್ಲವನ್ನು ಕೂಡ SPG ಕಮಾಂಡೋಗಳು ತೀವ್ರವಾಗಿ ತಪಾಸಣೆಗೊಳಪಡಿಸ್ತಾರೆ. ಬಟ್ ಕರ್ನಾಟಕ ಅನ್ನುವಂಥ ರಾಜ್ಯದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಒಂದು ರಾಂಗ್ ಮೆಸೇಜನ್ನು ಪಾಸ್ ಮಾಡುತ್ತಾ ಅಂತ ನ್ಯಾಷನಲ್ ಲೆವೆಲ್ನಲ್ಲಿ? ಅಲ್ಲ, ಇದು ಅಗೇನ್ ಡಿಪೆಂಡ್ಸ್. ಯಾಕಂದ್ರೆ ಈಗ ಅದು ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ, ಮತ್ತೆ ಅದ್ರ ಉದ್ದೇಶ ಏನಿದೆ, ಆಮೇಲೆ ಯಾರು ಇಟ್ಟಿದ್ರು, ಅವ್ರು ಯಾವ್ದಾದ್ರು ಸಂಘಟನೆಗೆ ಇದು ಮಾಡಿದಾರ, ಇದನ್ನೆಲ್ಲ ಒಂದ್ಸಲ ಇದಾದಾಗ ಡೆಫಿನೆಟ್ಲಿ ಅವಾಗ ಇಸ್ ಇಟ್ ವಾಸ್ ಇಂಡೀಡ್ ಎ ಥ್ರೆಟ್
ಆರ್ ಇಟ್ ವಾಸ್ ಜಸ್ಟ್ ಒಂದು ಸ್ಟ್ರೇ ಇನ್ಸಿಡೆಂಟ್ ಅಂತ. ಸೊ ಅದ್ರ ಬಗ್ಗೆ ತನಿಖೆ ನಂತರನೇ ಇದ್ರ ಬಗ್ಗೆ ಹೇಳಲಿಕ್ಕೆ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ದಿನೇಶ್ ರಾವ್ ಅವರು ಫೊರೆನ್ಸಿಕ್ ಎಕ್ಸ್ಪರ್ಟ್ ಈಗ ಜಸ್ಟ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಹೇಳಿದರು ಯಾವ ಒಂದು ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಹೀಗಾಗಿ ಈ ಒಂದು ತನಿಖೆಯನ್ನು ರಾಜ್ಯ ಪೊಲೀಸರು ಮುಂದುವರಿಸೋದಕ್ಕಿಂತ NIA ಇದರ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಮತ್ತಷ್ಟು ತೀವ್ರತರವಾದಂಥ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕ ಇನ್ಫಾರ್ಮೇಷನ್ಗಳು ಅಥವಾ ಕುರುಹುಗಳು ಎಲ್ಲವೂ ಕೂಡ ಆಚೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇದಕ್ಕೆ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಖುದ್ದಾಗಿ ಡಾಕ್ಟರ್ ದಿನೇಶ್ ರಾವ್ ಅವರು ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು ಕೂಡ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.